ಈಗ ನಾವು ಬೆಂಗಳೂರು ವಿಷನ್‌ಗೆ ಬಂದ್ಬಿಡೋಣ. ತಾವು ಮೇಯರ್ ಆಗಿದ್ದಂಥವರು ಸಾಕಷ್ಟು ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದಿರಿ. ಅವತ್ತಿನ ಬೆಂಗಳೂರು ಹೇಗಿತ್ತು? ಸೊ ಈಗ ಎಲೆಕ್ಷನ್ಸ್ ಏನು ಆಗದೆ ಕಾರ್ಪೊರೇಟರ್ಸ್ ಯಾರು ಇಲ್ಲದೆ ಬೆಂಗಳೂರಿನ ಸ್ಥಿತಿ ಅಧೋಗತಿ ಆಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಗಾರ್ಬೇಜು, ಎಲ್ಲಿ ನೋಡಿದ್ರು ಟ್ರಾಫಿಕ್ಕು. ಈ ತರದ ಒಂದು ಸಿಚುಯೇಷನ್‌ನ ಇವತ್ತು ನಾವು ನಮ್ಮ ಬೆಂಗಳೂರಿಗರು ಎದುರಿಸ್ತಾ ಇದ್ದೀವಿ. ಸೊ ಇನ್ನ ಏನಂತ ಹೇಳಿದ್ರೆ 5 ಪ್ರಾಧಿಕಾರ ಕೂಡ ಆಗ್ತಾ ಇದೆ. ಸೊ 5 ಪ್ರಾಧಿಕಾರಕ್ಕೆ 5 ಮೇಯರ್‌ಗಳು ಮುಂದಿನ ದಿನದಲ್ಲಿ ಬರ್ತಾರೆ. ಸೊ ನೀವೇನಾದ್ರೂ ಕಾರ್ಪೊರೇಟ್ ಎಲೆಕ್ಷನ್‌ಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ? ಅಥವಾ ನೇರವಾಗಿ ಎಂ.ಎಲ್.ಎ ಎಲೆಕ್ಷನ್‌ಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ? ಹೇಗೆ? ಮೇಡಮ್ ಈಗ GBA ಹ್ಮ್. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡಿದ್ದಾರೆ. 5 ಭಾಗಗಳನ್ನಾಗಿ ಮಾಡಿದ್ದಾರೆ. ನಾನು ವೆನ್ ಐ ವಾಸ್ ಎ ಕಾರ್ಪೊರೇಟ್ ಇನ್ ದ ಇಯರ್ 1990, ನಾನು 1990 ಸರ್ಕಾರಿ ಉದ್ಯೋಗದಲ್ಲಿದ್ದೆ. ನಾನು ಆಕಸ್ಮಿಕವಾಗಿ ನನ್ನ ತಂದೆ ಒಬ್ಬ ಸ್ವಾತಂತ್ರ್ಯ ಯೋಧ, ಅವ್ರ ಮೂಲಕ ನನಗೊಂದು ಅವಕಾಶ ಸಿಕ್ತು. ನಾನು ಫಸ್ಟ್ ಟೈಮ್ ಕಂಟೆಸ್ಟ್ ಮಾಡಿದೆ. ಅವಾಗ ಬೆಂಗಳೂರಲ್ಲಿ 60 ಲಕ್ಷ ಜನ ಇದ್ರು ಪಾಪ್ಯುಲೇಷನ್. 87 ಡಿವಿಷನ್ ಇತ್ತು. 18 ಜನ ಹೆಣ್ಮಕ್ಳಿದ್ವಿ ನಾವು. ಅವಾಗ ಬೆಂಗಳೂರು ಕೋರ್ ಏರಿಯಾ ಅಂತಂದ್ರೆ ರಾಜಾಜಿನಗರ, ಮಲ್ಲೇಶ್ವರಮು, ಮತ್ತೆ ಬಸಂಗುಡಿ, ಈ ತರ ಜಯನಗರ, ಜಯನಗರ ಇಂಥ ಕ್ಷೇತ್ರಗಳು ಕೋರ್ ಬೆಂಗಳೂರು ಅಂತ ಇತ್ತು. ಅವಾಗ 87 ಡಿವಿಷನ್ ಅಂತ ಇತ್ತು. 18 ಜನ ಹೆಣ್ಮಕ್ಳಿದ್ವಿ. 1996 ಅಲ್ಲಿ ನಾವು ಮತ್ತೆ 2ನೇ ಸರಿ ಗೆದ್ದಾಗ 100 ವಾರ್ಡ್ಸ್ ಆಯ್ತು. 33 ಜನ ಹೆಣ್ಮಕ್ಳಿದ್ವಿ. ಅವಾಗ ಬೆಂಗಳೂರಿಗೆ 84 ಲಕ್ಷ ಪಾಪ್ಯುಲೇಷನ್ ಇತ್ತು. ಸೊ ಈಗ ನಾನು 5ನೇ ಸರಿ ಗೆದ್ದಾಗ ಬೆಂಗಳೂರು ಪಾಪ್ಯುಲೇಷನ್ 1,40,40,00,000ಕ್ಕಿಂತ ಹೆಚ್ಚು ಪಾಪ್ಯುಲೇಷನ್ ಆಗಿದೆ. ಆಮೇಲೆ ಬೆಂಗಳೂರು ತನ್ನದೇ ಆದಂಥ ರೀತಿಯಲ್ಲಿ ವಿಚಿತ್ರವಾಗಿ ಬೆಳ್ಕೊಂಡು ದೊಡ್ಡದಾಗಿ ಆಗ್ತಾ ಇದೆ. ಈ ಮೂಲಭೂತ ಸೌಕರ್ಯಗಳು ಕಲ್ಪಿಸೋದಕ್ಕೆ ಇಡೀ ನಮ್ಮ ಬೆಂಗಳೂರು ಒಂದೇ ಅಲ್ಲ, ಮೈಸೂರು ಕೂಡ ನಂಬ್ಕೊಂಡಿರ್ತಕ್ಕಂಥ ಏಕೈಕ ನಮ್ಮ ದೇವತೆ ಅಂದ್ರೆ ಕರುಣಾಮಯಿ ನಮ್ಮ ಕಾವೇರಿ. ಆ ಕಾವೇರಿ ಒಂದನ್ನ ನಂಬ್ಕೊಂಡು ಬೆಂಗಳೂರು, ಮೈಸೂರು ಎಲ್ಲ ಕೂಡ ನಾವು ಜೀವನವನ್ನ ಸಾಗಿಸ್ತಾ ಇದ್ವಿ ಅಲ್ವಾ. ಇಂಥ ಪರಿಸ್ಥಿತಿನಲ್ಲಿ ಬೆಂಗಳೂರು ಅಡ್ಡಡ್ಡವಾಗಿ ಬೆಳ್ಕೊಂಡು ಹೋಗ್ತಾನೆ ಇದ್ರೆ ಎಷ್ಟು ಜಾಗಕ್ಕೆ ನೀವು ನೀರು ಕೊಡೋಕ್ಕಾಗುತ್ತೆ, ಎಷ್ಟು ಸೌಲಭ್ಯಗಳು ಕೊಡೋಕ್ಕಾಗುತ್ತೆ? ಒಂದು. ಎರಡನೇದು ಇನ್ಫ್ರಾಸ್ಟ್ರಕ್ಚರು. ಇದಕ್ಕೆ ಬೆಂಗಳೂರಿನಲ್ಲಿ ನಮ್ಮ ಕೆಂಪೇಗೌಡರು ಅವರ ಒಂದು ಕನಸಿತ್ತು. ಅವರು ಎಲ್ಲಾ ವರ್ಗದವರು ವಾಸ ಮಾಡ್ಬೇಕಂತ ಹೇಳಿ ತಿಗಳರಪೇಟೆ, ಬಳೆಪೇಟೆ, ಚಿಕ್ಕಪೇಟೆ, ದೊಡ್ಡಪೇಟೆ ಅಂತ ಹೇಳಿ ಬೇಕಾದಷ್ಟು ಪೇಟೆಗಳನ್ನೆಲ್ಲ ಮಾಡಿ ಅವರೇ ಒಂದು ವೈವಿಧ್ಯವಾಗಿ ಬೆಂಗಳೂರನ್ನ ಮಾಡಿದ್ರು. ಆದ್ರೆ ಇವತ್ತು ಆ 4 ಗಡಿ ಗೋಪುರಗಳು ದಾಟಿ ವಿಚಿತ್ರವಾಗಿ ಬೆಂಗಳೂರು ಬಹಳ ದೊಡ್ಡ ಮಟ್ಟಿಗೆ ಬೆಳೆದಿದೆ. ಈ ಬೆಳೆದಿರ್ತಕ್ಕಂಥ ಬೆಂಗಳೂರಿಗೆ ಅನೇಕ ಸಹಸ್ರಾರು ಮೂಲಭೂತ ಸೌಕರ್ಯಗಳು ಕೂಡ ಬೇಕಾಗಿದೆ. ಆದ್ರೆ ಜನಸಾಮಾನ್ಯರು ಕೂಡ ಸ್ಪಂದಿಸುವಂತ ಒಂದು ವೈಚಾರಿಕತೆ ಅವ್ರು ಇಟ್ಕೋಬೇಕು. ಜನಗಳು ಮೇಡಮ್, ಈಗ ಸರ್ಕಾರನೇ ಎಲ್ಲ ಮಾಡುತ್ತೆ ಅನ್ನೋದಕ್ಕಿಂತ ನನ್ನ ಕರ್ತವ್ಯ ಏನು? ನಾನು ನನ್ನ ಮನೆ ಕಸವನ್ನು ಎಲ್ಲಿ ಬಿಸಾಕ್ಬೇಕು? ನನ್ನ ಮನೆ, ನಾನು ಒಬ್ಬನ ಕಸನ ನಾನು ಮುಟ್ಟಕ್ಕೆ ನೋಡಕ್ಕೆ ಅಸಹ್ಯ ಪಡೋಂಥ ಕಸವನ್ನು ಮುಟ್ಟಿ ಕ್ಲೀನ್ ಮಾಡ್ತಾರ ನಮ್ಮ ಪೌರ ಕಾರ್ಮಿಕರು, ಅವ್ರನ್ನು ಕೂಡ ನಾವು ನೋಡ್ಬೇಕಲ್ವಾ. ಆ ಕಸ ಎಲ್ಲೆಂದ್ರಲ್ಲಿ ಬಿಸಾಕೋದು. ಜನಗಳಿಗೆ ನಾಗರಿಕ ಒಂದು ಆ ಸಿವಿಕ್ ಸೆನ್ಸ್ ಇಲ್ಲ. ಆ ಒಂದು ಕೂಡ ನಾನು ನೇರವಾಗಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಾನು ಮೇಯರ್ ಆಗಿ ನಾನು ಕಂಡಂಥದ್ದು ಇಡೀ ಬೆಂಗಳೂರು 28 ಅಸೆಂಬ್ಲಿ ಕ್ಷೇತ್ರ ಕೂಡ ನಾನು ವಿಸಿಟ್ ಮಾಡಿದ್ದೀನಿ. 198 ವಾರ್ಡ್ ಕೂಡ ನಾನು ವಿಸಿಟ್ ಮಾಡಿದೆ. 1 ವರ್ಷಗಳ ಕಾಲ ರೆಸ್ಟ್ಲೆಸ್ ಆಗಿ ನಾನು ಯಾವುದೇ ಫಾರಿನ್ ಕಂಟ್ರಿಗೆ ಹೋಗಿಲ್ಲ, ಔಟ್ ಆಫ್ ಸ್ಟೇಷನ್ ಹೋಗಿಲ್ಲ. 1 ವರ್ಷ 365 ದಿನ ನಾನು ಬೆಂಗಳೂರಲ್ಲಿ ಕೆಲಸ ಮಾಡಿದ್ದೀನಿ. ಹಂತವಾಗಿ ಒಂದೊಂದು ಸ್ಟೇಜ್ ನಾನು ನೋಡ್ಕೊಂಡ್ ಬಂದಿದ್ದೀನಿ. ಬೆಂಗಳೂರು ಬಹಳ ದೊಡ್ಡದಾಗಿ ಬೆಳೀತಾ ಇದೆ. ಈ ಬೆಂಗಳೂರಿಗೆ 5 ಮಹಾನಗರ ಪಾಲಿಕೆ ಅತಿ ಅವಶ್ಯಕತೆ ಇದೆ. ಸರ್ಕಾರ ಜನಗಳ ಬಾಗಿಲು ಹೋಗ್ಬೇಕು ಅಂತಂದಾಗ, ಜನಗಳಿಗೆ ಸುಲಭವಾಗಿ ಸಿಗಬೇಕು ಖಾತೆಗಳು ಮತ್ತೆ ಪ್ಲಾನ್ಗಳು ಎಲ್ಲ ಮಾಡಬೇಕು ಅಂತಂದಾಗ ಕಾಂಗ್ರೆಸ್ ಸರ್ಕಾರ ಇದನ್ನ ಮುಂಚೂಣಿನಲ್ಲಿ ತೆಗೆದುಕೊಂಡು ಕೆಲಸ ಮಾಡ್ತಾ ಇದೆ. ಇದು GB ಅವಶ್ಯಕತೆ ಇದೆ ಮೇಡಮ್. ಈಗ ನಾನು ಮೇಯರ್ ಆದಾಗ 15 ಫ್ಲೈಓವರ್ಸ್ ನಾವು ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಬಿಜೆಪಿಗೆ ಹೇಳ್ಬೇಕಂದ್ರೆ 2 ಮ್ಯಾಜಿಕ್ ಬಾಕ್ಸ್ ಮಾಡಿದ್ದಾರೆ ಅವರು. ಬಿಜೆಪಿ ಸರ್ಕಾರದಲ್ಲಿ 2 ಮ್ಯಾಜಿಕ್ ಬಾಕ್ಸ್, ಯಡಿಯೂರಪ್ಪ ಅವರ ಒಂದು ಆಡಳಿತದಲ್ಲಿ. ಒಂದು ಕಾವೇರಿ ಥಿಯೇಟರ್ ಹತ್ರ ಇರೋ ಒಂದು ಮ್ಯಾಜಿಕ್ ಬಾಕ್ಸ್ ಅದು ಮುಚ್ಚೋಗಿದೆ. ಇನ್ನೊಂದು ವಿಲ್ಸನ್ ಗಾರ್ಡನ್ ಹತ್ರ ಇರ್ತಕ್ಕಂಥ ಒಂದು ಮ್ಯಾಜಿಕ್ ಬಾಕ್ಸ್ ಅಂಡರ್ ಪಾಸ್. ಆದ್ರೆ ನಮ್ಮ ಸರ್ಕಾರ ಇದ್ದಂಥ ಸಮಯದಲ್ಲಿ SM ಕೃಷ್ಣ ಸಾಹೇಬ್ ಇದ್ದಂಥ ಸರ್ಕಾರದಲ್ಲಿ, ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ, ಈಗ DK ಶಿವಕುಮಾರ್ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಾಡ್ತಾ ಇರ್ತಕ್ಕಂಥ ಆ ಫ್ಲೈಓವರ್ಸ್, ಅಂಡರ್ ಪಾಸಸ್ ಎಲ್ಲ ನೋಡಿದಾಗ ಬೆಂಗಳೂರಿಗೆ ಇನ್ನಷ್ಟು ಬೇಕು ಅನ್ಸುತ್ತೆ. ಇದೆಲ್ಲ ಅವಶ್ಯಕತೆಗಳು ಮುಟ್ಟಿಸ್ತಾ ಇದೆ ಸರ್ಕಾರ. ಆದ್ರೂ ಕೂಡ ಜನಗಳು ಇವತ್ತು ಒಂದು ಮನೆಯಲ್ಲಿ 1 ಕಾರ್ ಇತ್ತು, ಒಂದು ಮನೆ 5 ಜನ ಇದ್ರೆ 5 ವೆಹಿಕಲ್ ಬರ್ತಾ ಇದೆ. ಪ್ರತಿ ತಿಂಗಳು ಕೂಡ 3 ರಿಂದ 3.5 ಸಾವಿರ ಹೊಸ ವೆಹಿಕಲ್ಗಳು ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಇಡೀ 1 ವರ್ಷಕ್ಕೆ 36 ಲೆಕ್ಕ ಹಾಕೊಳ್ಳಿ. ಇದಕ್ಕೆ 1 ತಿಂಗಳಿಗೆ 3,000 ವೆಹಿಕಲ್ಸ್ ರಿಜಿಸ್ಟ್ರೇಷನ್ ಆಗ್ತಾ ಇದ್ರೆ ವರ್ಷಕ್ಕೆ ಎಷ್ಟು ಸಾವಿರ ವೆಹಿಕಲ್ಸ್? ಅದಕ್ಕೆಲ್ಲ ಸರ್ಕಾರನೇ ಅನುಮತಿಯನ್ನ ಕೊಟ್ಟಿದೆ ಅಲ್ಲ ಮೇಡಮ್. ಈಗ ಸಿಟಿ ಲಿಮಿಟ್ಸ್ ಇಷ್ಟಂತ ಮಾಡಿದ್ರೆ ಯಾರು ಬರೋದಿಲ್ಲ, ಅದಕ್ಕೆ ಮೇಡಮ್ ಆ ಹಿತದೃಷ್ಟಿಯಿಂದಾನೇ ಇವರು CMC ಬೇರೆ, GBA ಬೇರೆ, CMC ಪುರಸಭೆನೇ ಬೇರೆ, ನಗರಸಭೆನೇ ಬೇರೆ, ಗ್ರಾಮ ಪಂಚಾಯತಿನೇ ಬೇರೆ, GBA ಬೆಂಗಳೂರು
ಸಿಟಿನೇ ಬೇರೆ ಅಂತೇಳಿ GBA ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಈ ಎಲೆಕ್ಷನ್ ಲೇಟ್ ಆಗಿರೋದಕ್ಕೆ ಕಾರಣ ಯಾರು ಕೇರೆ ಅನ್ನೋರಿಲ್ಲ ಮೇಡಮ್. ಹೌದು ಸರ್ಕಾರ ಮೇಡಮ್. ಬೆಂಗಳೂರನ್ನ ಸರ್ಕಾರ ನೋಡ್ತಾ ಇಲ್ಲ. ಅಲ್ಲಿರ್ತಕ್ಕಂಥ ಮೇಡಮ್, ಅಲ್ಲಿರ್ತಕ್ಕಂಥ MLAಗಳಂತ ಆ ರೋಡ್ಗಳನ್ನ ನೋಡ್ಬಿಟ್ರೆ ಆ ರೋಡ್ಗಳ ಗತಿ ಅಧೋಗತಿ, ಮೇಡಮ್, ಈಗ ಯಾರು ನೋಡ್ತಾ ಇಲ್ಲ. ಪುರಪಿತೃಗಳು ಅಂದ್ರೆ ಏನ್ ಮೇಡಮ್? ಪುರಪಿತೃಗಳು ಕಾರ್ಪೊರೇಟರ್ಸ್ ನ ಕನ್ನಡದಲ್ಲಿ ಪುರಪಿತೃಗಳು ಅಂತಾರೆ. ನಾವೇ ಜನಗಳ ಹತ್ರ ಇರೋದು, MLAಗಳೆಲ್ಲ. ಬೆಳಿಗ್ಗೆದ್ದು ಜನ ನೀರ್ ಬಂದಿಲ್ಲ, ಕಾವೇರಿ ನೀರು ಅಂತ ಹೇಳಲ್ಲ, ಕಾರ್ಪೊರೇಷನ್ ನೀರ್ ಬಂದಿಲ್ಲ ಅಂತಾರೆ ಜನ. ಇವತ್ತು ಕಾವೇರಿ ನೀರ್ ಬಂದಿಲ್ಲ ಅಂತ ಯಾರು ಹೇಳಕ್ ಬರಲ್ಲ. ಕಾವೇರಿ ಕಾರ್ಪೊರೇಷನ್ ನೀರ್ ಬಂದಿಲ್ಲ, ಕಸ ಎತ್ತಿಲ್ಲ, ದೀಪ ಉರಿತಾ ಇಲ್ಲ, ನಮ್ಮ ರೋಡ್ ಕಸ ಕ್ಲೀನ್ ಮಾಡಿಲ್ಲ, ಇದರೆಲ್ಲ ಜನಗಳು ಹೇಳೋದೆಲ್ಲ ಕಾರ್ಪೊರೇಟ್ಗಳಿಗೆ. ಬೆಳಿಗ್ಗೆ ಎದ್ರೆ ಕಾರ್ಪೊರೇಟರ್ ಕೆಲಸ ಏನಂದ್ರೆ ಯಾರ ಮನೇಲಿ ಸ್ಯಾನಿಟರಿ ಬ್ಲಾಕ್ ಆಗಿದೆ, ಯಾರ ಮನೇಲಿ ನೀರ್ ಬಂದಿಲ್ಲ, ಯಾರ ರೋಡಲ್ಲಿ ಕಸ ತೆಗ್ದಿಲ್ಲ, ಯಾರ ರೋಡಲ್ಲಿ ಲೈಟ್ ಉರಿತಾ ಇಲ್ಲ, ಎಲ್ಲಿ ಏನ್ ತೊಂದರೆ ಆಗಿದೆ, ಅನಾನುಕೂಲ ಆಗಿದೆ ಅಂತೇಳಿ ಕಾರ್ಪೊರೇಟರ್ಗಳ ಕೆಲಸ ಅದನ್ನ ಮಾಡೋದು. MLAಗಳು ಮಾಡಲ್ಲ. ಆದ್ರೆ MLAಗಳಿಗೂ ಕಾರ್ಪೊರೇಟರ್ಸ್ ಬೇಡ. ಆಲ್ ಪಾರ್ಟಿ MLAs ಒಂದಾಗ್ತಾರೆ ಈ ವಿಷಯದಲ್ಲಿ, ಇನ್ಕ್ಲೂಡಿಂಗ್ ಕಾಂಗ್ರೆಸ್, BJP, ಜನತಾದಳ ಎಲ್ಲ ಪಾರ್ಟಿ MLAಗಳು ಕೂಡ ಒಂದಾಗಿ ಕಾರ್ಪೊರೇಷನ್ ಎಲೆಕ್ಷನ್ ಬೇಡ ಅಂತಾರೆ. ರಾಜೀವ್ ಗಾಂಧಿಯವರು ಅದಕ್ಕೋಸ್ಕರ 73, 74th ಅಮೆಂಡ್ಮೆಂಟ್ ತಗೊಂಡ್ಬಂದ್ರು. ಎಲೆಕ್ಷನ್ ಆಗ್ಲೇಬೇಕು, ಅಧಿಕಾರ ವಿಕೇಂದ್ರೀಕರಣ ಇರಬೇಕು, ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಜನಗಳಿಗೆ ಅಧಿಕಾರ, ಸರ್ಕಾರ ಆ ಜನಗಳು ಮುಟ್ಟಿಸ್ಬೇಕಾದ್ರೆ ಅಧಿಕಾರ ವಿಕೇಂದ್ರೀಕರಣ ಆಗ್ಬೇಕು ಅಂತೇಳಿ ಗ್ರಾಮ ಪಂಚಾಯತಿ, ಪುರಸಭಾ, ನಗರಸಭೆ, ನಗರ ಪಾಲಿಕೆ, ಮಹಾನಗರ ಪಾಲಿಕೆ, ಬೃಹತ್ ಮಹಾನಗರ ಪಾಲಿಕೆ ಇಂತರ ಸ್ಟೇಜ್ ಬೈ ಸ್ಟೇಜ್ ಮಾಡಿರ್ತಕ್ಕಂಥ. ಅಲ್ಲ, ಇಷ್ಟು ದಿನ ಈ ಒಂದು ಕಾರ್ಪೊರೇಟ್ ಎಲೆಕ್ಷನ್ ಆಗದೆ ಇರೋದಕ್ಕೆ ಏನಾದ್ರು ಪಿತೂರು ಇದೆಯಾ, ಕಾರಣ ಇದೆಯಾ? ನಿಮ್ ಪ್ರಕಾರ ಏನಿದೆ ಅಂತ ನಿಮ್ಗೆ ಅನ್ಸುತ್ತೆ? ಮೇಡಮ್, ಇದ್ರ ಬಗ್ಗೆ ಸರ್ಕಾರ ನಮ್ದೇ ಆಡಳಿತ ಇರೋದ್ರಿಂದ ನಾನು ಇದ್ರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಒಂದು ಮಾತ್ರ ಹೇಳ್ಬೋದು, ಎಲೆಕ್ಷನ್ ನಮ್ಮ ಸರ್ಕಾರ ಬಂದು 140 ಸೀಟ್ ಮೆಜಾರಿಟಿನಲ್ಲಿ ಬಂದಾಗಲೇ ಸರ್ಕಾರ ಎಲೆಕ್ಷನ್ ಮಾಡಬೇಕಾಗಿತ್ತು. ಆದ್ರೆ ನಮ್ಮ ಸರ್ಕಾರದ ಉದ್ದೇಶ ಏನಂದ್ರೆ ಇಷ್ಟು ದೊಡ್ಡದಾಗಿ ಬೆಳೀತಾ ಇರ್ತಕ್ಕಂಥ ಬೆಂಗಳೂರಿಗೆ ಎಲ್ಲ ಒಂದ್ ಕಡೆ ಫುಲ್ ಸ್ಟಾಪ್ ಹಾಕ್ಬೇಕು. ಎಲ್ಲೋ ಒಂದ್ ಕಡೆ ಉತ್ತರ ಕರ್ನಾಟಕ, ಉತ್ತರ ಭಾರತದಿಂದ ಬರ್ತಾ ಇರ್ತಕ್ಕಂಥ ಅನೇಕರು ನಾವು ನೋಡ್ತಾ ಇದ್ದೀವಿ. ಇದೆಲ್ಲ ಒಂದು ಫುಲ್ ಸ್ಟಾಪ್ ಹಾಕ್ಬೇಕು. ಸ್ಥಳೀಯರಿಗೆ ಅವಕಾಶ ಇರಬೇಕು, ಸ್ಥಳೀಯರಿಗೆ ಕೆಲಸಗಳು ಸಿಗಬೇಕು, ಮತ್ತೆ ಸ್ಥಳೀಯರಿಗೆ ಮೂಲಭೂತ ಸೌಕರ್ಯಗಳು ತಲುಪಿಸೋದಕ್ಕೆ ಈ 1,40,50,00,000 ಜನಕ್ಕೆ ಕಷ್ಟ ಸಾಧ್ಯ ಆಗುತ್ತೆ. ಅದರಿಂದ ಇದನ್ನೆಲ್ಲ ಮಾಡ್ಬೇಕಂದ್ರೆ ನಾವು GBA ಮಾಡೋದಕ್ಕೆ ಸಮಯ ಬೇಕು. ಹಾಗಂತೇಳಿ ಆ GBA ಮಾಡೋದಕ್ಕೋಸ್ಕರ ಸ್ವಲ್ಪ ಸಮಯ ತೆಗೆದುಕೊಂಡು ಬಂತು ಸರ್ಕಾರ. ಹಾಗಾಗಿ ಇದು ಮುಂದೂಡ್ಕೊಂಡು ಬಂದ್ರು. ಇಲ್ಲ, ಸರ್ಕಾರ ಇಷ್ಟೆಲ್ಲ ಯೋಜನೆಗಳನ್ನು ತಂದಾಗಿಯೂ ಕೂಡ ಇವತ್ತಿನ ದಿನದಲ್ಲಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎಷ್ಟೋ ಜನ ಬಡವರಿಗೆ ರೇಷನ್ ಕಾರ್ಡ್ ಇಲ್ಲ, ಒಂದು ಅಲ್ಲಿ ಒಂದು ಮನೆ ಇಲ್ಲ ಅವ್ರಿಗೆ. ಸೊ ಈ ತರದ ಒಂದು ಸಮಸ್ಯೆಗಳಿಂದ ಮೂಲಭೂತ ಸೌಕರ್ಯಗಳಿಲ್ಲ, ಈ ರೀತಿಯ ಒಂದು ಸಮಸ್ಯೆಗಳನ್ನ ಇವತ್ತು ಎದುರಿಸ್ತಾ ಇದ್ದಾರೆ. ಒಂದು ಕಾಲ ಇತ್ತು ಮೇಡಮ್, ಒಂದು ಕಾಲ TR ಶಾಮಣ್ಣ, VS ಕೃಷ್ಣಯ್ಯರು ಅಂತವರೆಲ್ಲ ಮೊಬೈಲ್ ಕಾರ್ಪೊರೇಟ್ಗಳು, ಅವ್ರು ಸೈಕಲ್ ತುಳ್ಕೊಂಡು ಕಾರ್ಪೊರೇಟರ್ಗಳು ಕೆಲಸ ಮಾಡಿದ್ದಾರೆ. ನಾವು ಕೂಡ, ನಾನು 1990 ಕಾರ್ಪೊರೇಟರ್ ಆದ್ರೂ ಕೂಡ ನಾನು ಯಾವತ್ತು ಬ್ಯಾಗಲ್ಲಿ ಸೀಲು ಮತ್ತೆ ಸ್ಟ್ಯಾಂಪ್ ಇದು ಅದನ್ನ ಯಾವಾಗಲೂ ಸ್ಟ್ಯಾಂಪ್ ಪ್ಯಾಡ್ ಇಟ್ಕೊಂಡೇ ಇರ್ತಾ ಇದ್ದೆ. ನಾನು ದಾರಿಯಲ್ಲಿ ಎಲ್ಲಿ ಕೇಳಿದ್ರೆ ಅಲ್ಲಿ ಲೆಟರ್ ಸೈನ್ ಮಾಡಿ ಕೊಡ್ತಾ ಇದ್ವಿ. ನಾವೆಲ್ಲ ಮೊಬೈಲ್ ಕಾರ್ಪೊರೇಟರ್ಗಳಾಗಿ ಕೆಲಸ ಮಾಡಿದ್ವಿ ಮೇಡಮ್. ಆವಾಗೆಲ್ಲ ರೇಷನ್ ಕಾರ್ಡ್ ಮಾಡ್ಬೇಕಂದ್ರೆ ನಾವು ಒಂದು ಲೆಟರ್ ಕೊಟ್ಟರೆ ರೇಷನ್ ಕಾರ್ಡ್ ಆಗೋಗ್ಬಿಡ್ತಾ ಇತ್ತು. ಇವಾಗ ಆ ಥರ ಆಗಲ್ಲ. ಇವಾಗ ಕಷ್ಟ ಇದೆ, ಎಲ್ಲ ಕಾನೂನು ಬಂದಿದೆ, ಎಲ್ಲ ಆನ್ಲೈನ್ ಬಂದಿದೆ. ಆಮೇಲೆ ಅಲ್ಲಲ್ಲಿ ನಿಮ್ಗೆಲ್ಲ ಬೆಂಗಳೂರು ಒನ್ ಇದೆ, ಸೇವಾ ಸಿಂಧುಗಳಿದೆ, ಇದೆಲ್ಲ ಇರೋದ್ರಿಂದ ಜನ ಅದ್ರ ಮೂಲಕ ಮಾಡಿಸ್ಕೋಬಹುದು. ತಿಳುವಳಿಕೆ ಇರೋ ಜನ ಬೆಂಗಳೂರು ಒನ್ಗೆ ಹೋಗ್ತಾರೆ, ಅಲ್ಲೋ ಕಾರ್ಡ್ ಮಾಡಿಸ್ಕೊಂಡ್ಬಿಡ್ತಾರೆ. ಎಲ್ಲ ಆನ್ಲೈನ್ ಸಿಸ್ಟಮ್ ಈಸಿ ಇದೆ, ಲಂಚ ಕೊಡೋ ಥರ ಇಲ್ಲ, ವ್ಯವಸ್ಥೆಗಳು ತುಂಬ ಚೆನ್ನಾಗಿದೆ, ಟ್ರಾನ್ಸ್ಪರೆನ್ಸಿ ಇದೆ. ಜನ ತಿಳುವಳಿಕೆ ಇರೋರು ಆನ್ಲೈನ್ಗೆ ಹೋಗ್ತಾರೆ, ಮತ್ತೆ ಇಲ್ಲಾಂದ್ರೆ ಬೆಂಗಳೂರು ಒನ್ಗೆ ಹೋಗ್ತಾರೆ, ಇಲ್ಲಾಂದ್ರೆ ಎಲ್ಲ ಆಫೀಸ್ಗಳು MLA ಆಫೀಸ್ಗಳಿಗೆ ಹೋಗ್ತಾರೆ, ಕಾರ್ಡ್ಗಳು ಕೊಟ್ಟು ಮಾಡಿಸ್ಕೊಂಡ್ ಬರ್ತಾರೆ. ತಿಳುವಳಿಕೆ ಇಲ್ದೇ ಇರೋರು ಇಲ್ಲ ನಮ್ಮ ರೇಷನ್ ಕಾರ್ಡ್ ಆಗಿಲ್ಲ ಅಂತ ಹೇಳ್ತಾರೆ ಮೇಡಮ್. ಮತ್ತೆ ಆಗುತ್ತೆ ಮೇಡಮ್, ಎಲ್ಲರಿಗೂ ಆಗುತ್ತೆ ರೇಷನ್ ಕಾರ್ಡು. ಇವತ್ತು ಆಧಾರ್ ಕಾರ್ಡ್ ಎಷ್ಟು ಮುಖ್ಯನೋ ರೇಷನ್ ಕಾರ್ಡು ಅಷ್ಟೇ ಮುಖ್ಯ ಇದೆ ಕೂಡ.